ಭವಿಷ್ಯ ನೋಡ್ತಾ ಇದ್ದಂತಹ ಮಹಾ ಜ್ಯೋತಿಷಿ ಆತ. ಆದ್ರೆ ಅಕ್ರಮ ಸಂಬಂಧವನ್ನ ಬೆಳೆಸಿ ಈಗ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಪ್ರಖ್ಯಾತ ಜ್ಯೋತಿಷಿ ಕಮಲಾಕರ್ ಭಟ್ ಅರೆಸ್ಟ್ ಆಗಿರೋದು. ಕೊಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂಗೆ ಮಹಿಳೆ ಜೊತೆಗೆ ಅನೈತಿಕ ಸಂಬಂಧ, ಅಕ್ರಮ ಸಂಬಂಧವನ್ನ ಹೊಂದಿದೆ. ಇದಾದ್ಮೇಲೆ ಗಲಾಟೆ ಆಯಿತು. ಗಲಾಟೆ ಬಳಿಕ ಕೊಲೆ ಆಗಿದೆ. ಈ ಕೊಲೆ ಆರೋಪದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಆಗಿದೆ. ಪ್ರಖ್ಯಾತ ಜ್ಯೋತಿಷಿ ಮಹಿಳೆ ಜೊತೆ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ವಿಚಾರ ಗೊತ್ತಾದ ನಂತರದಲ್ಲಿ ಗಲಾಟೆ ಆಗಿದೆ. ಈ ಗಲಾಟೆ ವಿಕೋಪ ತಿರುಗಿ ಕೊಲೆ ಅಂತ್ಯ ಆಗಿದೆ. ಕೊಲೆ ಆರೋಪದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನ ಆಗಿರುವುದು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರಿಂದ ಜ್ಯೋತಿಷಿಯನ್ನ ಬಂಧಿಸಲಾಗಿದೆ. ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ಅನ್ನೋರ ಜೊತೆಗೆ ಈ ಜ್ಯೋತಿಷಿ ಅನೈತಿಕ ಸಂಬಂಧವನ್ನ ಹೊಂದಿತ್ತು. ಕಮಲಾಕರ್ ಭಟ್ ಪ್ರಖ್ಯಾತ ಜ್ಯೋತಿಷಿ. ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಈ ಸುಚಿತ್ರಾ ಮತ್ತು ಗ್ಯಾಂಗ್, ಅಂದ್ರೆ ಪತಿ ಮೇಲೆ ಸುಚಿತ್ರಾ, ಮಹೇಶ್ ನಾಯ್ಕ್ ಮತ್ತು ಸುಚಿತ್ರಾ ಗಂಡ ಹೆಣ್ಣು, ಈ ಗ್ಯಾಂಗ್ ಯತ್ನವನ್ನು ನಡೆಸಿತ್ತು. ಅನೈತಿಕ ಸಂಬಂಧ ಹೊಂದಿದ್ದ ಜ್ಯೋತಿಷಿ ಕಮಲಾಕರ್ ಭಟ್ ಸೇರಿದಂಗೆ ಉಳಿದಂತವರು ಸಹಚರರು, ಸುಚಿತ್ರಾ ಮತ್ತು ಆಕೆಯ ತಂದೆ ಸೇರಿದಂಗೆ ಇನ್ನೊಂದು ಗುಂಪೇ ಇದೆ. ಎಲ್ಲರೂ ಸೇರಿ ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ. ಈ ವೇಳೆ ಮಹೇಶ್ ನಾಯ್ಕ್ ರಕ್ಷಣೆಗೆ ಬಂದಂತ ಅವರ ಅಣ್ಣ ವಸಂತ್ ನಾಯ್ಕ್ ಅವರ ಮೇಲೆ ಹಲ್ಲೆ ಆಗ್ಬಿಡುತ್ತೆ. ವಸಂತ್ ನಾಯ್ಕ್ ಕೊಲೆಯಾಗಿದೆ. ಈಗ ಕೊಲೆ ಸಂಬಂಧಪಟ್ಟಂಗೆ ಕಮಲಾಕರ್ ಭಟ್ ಸೇರಿ ಒಟ್ಟು 7 ಜನರ ಬಂಧನ ಮಾಡಲಾಗಿದೆ. ಈ ಕೇಸ್ನಲ್ಲಿ ಒಟ್ಟಾರೆಯಾಗಿ 7 ಜನರ ಬಂಧನ ಆಗಿದೆ. ಕಮಲಾಕರ್ ಭಟ್ ಜ್ಯೋತಿಷ್ಯ ಕಾರ್ಯಕ್ರಮದ ವಿಡಿಯೋ ನಾವು ತೋರಿಸ್ತಾ ಇದ್ದೀವಿ. ಪ್ರಖ್ಯಾತ ಜ್ಯೋತಿಷಿ ಅಂತ ಮನೆ ಮಾತಾಗಿದ್ದಂಥ ವ್ಯಕ್ತಿ. ಮೃತ ವಸಂತ ನಾಯ್ಕ್ ತಮ್ಮನನ್ನ ಈ ಹಲ್ಲೆಯಿಂದ ಪಾರು ಮಾಡೋಕೆ ಬಂದಂಥ ವ್ಯಕ್ತಿ ಮಹೇಶ್ ನಾಯ್ಕ್. ಸುಚಿತ್ರಾ ಅವರ ಗಂಡ. ಸಿದ್ದಾಪುರ ಪೊಲೀಸರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಈಗ 7 ಜನರ ಬಂಧನ ಮಾಡಲಾಗಿದೆ. ಜ್ಯೋತಿಷಿ ಕಮಲಾಕರ್ ಭಟ್, ಮಹೇಶ್ ನಾಯ್ಕ್ ಪತ್ನಿ ಸುಚಿತ್ರಾ ಮತ್ತು ಸುಚಿತ್ರಾ ತಂದೆ ಲೋಕನಾಥ್. ಈ ಮಹಿಳೆಯ ತಂದೆ ಕೂಡ ಇದ್ದಾರೆ ಈ ಪ್ರಕರಣದಲ್ಲಿ. ಇನ್ನುಳಿದಂಗೆ 4 ಜನ ಸಹಚರರು. ಒಟ್ಟಾರೆಯಾಗಿ 7 ಜನರ ಬಂಧನ ಆಗಿದೆ. ಕೊಲೆ ನಡೆದ 24 ತಾಸಿನೊಳಗೆ 7 ಆರೋಪಿಗಳ ಬಂಧನ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಟೋಟಲಿ ಈಗ 7 ಜನರ ಬಂಧನ ಆಗಿರುವಂಥದ್ದು. ಮುಂದಿನ ಕಾನೂನು ಪ್ರಕ್ರಿಯೆಗಳು ಇಲ್ಲಿವರೆಗೂ ಏನು ಆಗಿದೆ? ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡಲಾಗುತ್ತಾ, ಹೇಗೆ? ಅರುಣ್, ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಅನೈತಿಕ ಸಂಬಂಧದ ಒಂದು ಹಿನ್ನೆಲೆಯಲ್ಲಿ ಓರ್ವನ ಬಲಿಯಾಗಿರುವಂತದ್ದು. ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ. ನಿನ್ನೆ ತಡರಾತ್ರಿ ನಡೆದಿರುವಂತಹ ಒಂದು ಘಟನೆ ನಡೆದ 24 ಗಂಟೆಯೊಳಗೆ 7 ಆರೋಪಿತರನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು. ಇವತ್ತು ಸಂಜೆ ಅಷ್ಟೊತ್ತಿಗೆ ಏನು ಕೋರ್ಟ್ಗೆ ಹಾಜರುಪಡಿಸುವಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇದೆ. ಈ ಘಟನೆ ಯಾಕೆ ನಡೀತು ಎನ್ನುವಂತ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಸುಚಿತ್ರಾ ಎನ್ನುವಂಥವಳು ಮಹೇಶ್ ನಾಯ್ಕ್ ಮತ್ತು ಅವರ ಪತ್ನಿಯಾಗಿರ್ತಾಳೆ. ಈಕೆ ಏನು ಹೆಸರಾಂತ ಜ್ಯೋತಿಷಿಯಾಗಿರತಕ್ಕಂಥ ಕಮಲಾಕರ್ ಭಟ್ ಅವ್ರ ಜೊತೆ ಅನೈತಿಕವಾದಂತಹ ಒಂದು ಸಂಬಂಧವನ್ನ ಹೊಂದಿರ್ತಾಳೆ. ಕಳೆದ 2 ತಿಂಗಳ ಹಿಂದೆ ಈಕೆ ತನ್ನ 2 ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗಿ ಶಿವಮೊಗ್ಗದಲ್ಲಿ ಕಮಲಾಕರ್ ಭಟ್ ಅವರ ಜೊತೆ ವಾಸವಾಗಿ ಇರ್ತಾಳೆ. ಅದಾದ ನಂತರ ಈತರ ಪತಿ ಮಹೇಶ್ ನಾಯ್ಕ್ ತನ್ನ ಅಣ್ಣನ ಮನೆಯಲ್ಲಿ, ವಸಂತ ನಾಯ್ಕ್ ಅವರ ಮನೆಯಲ್ಲಿ ಇರ್ತಾನೆ. ಅದಾದ ನಂತರ ಈಕೆ ಮಗಳು ಸುಮಶ್ರೀ ಎನ್ನುವಂಥವಳು ತನ್ನ ತಾಯಿಯಿಂದ ತನಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ, ತನಗೆ ಹೇಗಾದ್ರೂ ಮಾಡಿ ಮುಕ್ತಿ ಕೊಡಿ, ಪಪ್ಪ ನನ್ನನ್ನ ಕರೆದುಕೊಂಡು ಹೋಗಿ ಎನ್ನುವಂತ ಬಗ್ಗೆ ಮಹೇಶ್ ನಾಯ್ಕ್ಗೆ ತನ್ನ ತಂದೆಗೆ ಒಂದು ಮೆಸೇಜ್ ಅನ್ನು ಹಾಕ್ತಾಳೆ. ಮೆಸೇಜ್ ಹಾಕಿದ ಕೂಡಲೇ ಆತ, ನೀನು ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬಸ್ ಹತ್ತಿ ಬಾ, ಅಲ್ಲಿಂದ ನಾನು ನಿನ್ನನ್ನ ಪಿಕಪ್ ಮಾಡ್ತೀನಿ, ಅದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋದ್ರಾಯ್ತು, ನಿನ್ನ ತಾಯಿ ಮೇಲೆ ದೂರನ್ನ ಕೊಟ್ರಾಯ್ತು ಎನ್ನುವಂತ ಬಗ್ಗೆ ಮಾತುಕತೆ ಆಗುತ್ತೆ. ಅದಾದ ಹೊತ್ತಲ್ಲೇ ಈಕೆ ಮಹೇಶ್ ನಾಯ್ಕನ ಮಗಳು ಅಂದ್ರೆ ಸುಚಿತ್ರಾ ಮಗಳು ಶಿವಮೊಗ್ಗದಿಂದ ಸಿದ್ದಾಪುರಕ್ಕೆ ಬರ್ತಾಳೆ. ಸಿದ್ದಾಪುರದ ಬಂದಾದ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಗ ಸುಚಿತ್ರಾಳ ಮೇಲೆ ದೂರನ್ನು ಕೊಡಲು ಮುಂದಾಗ್ತಾರೆ. ಅದಾದ ನಂತರ ಕುಪಿತರಾದಂತ ಸುಚಿತ್ರಾ ನಾಯ್ಕ್ ಅಂಡ್ ಗ್ಯಾಂಗ್, ಅಂದ್ರೆ ಇದರಲ್ಲಿ ಸುಚಿತ್ರಾಳ ತಂದೆ ಕೂಡ ಇರ್ತಾರೆ, ಯಾವುದೇ ರೀತಿ 4 ಜನ ಸಹಚರರು ಕೂಡ ಇರ್ತಾರೆ. ಇವರು ನಿನ್ನೆ ರಾತ್ರಿ ಊಟ ಮಾಡಿ ಮಲಗುವಂತ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಂದು ಏನು ಮಹೇಶ್ ನಾಯ್ಕ್ ಮೇಲೆ ಹಲ್ಲೆಗೆ ಯತ್ನಿಸ್ತಾರೆ, ಆತನಿಗೆ ಕೊಲೆ ಮಾಡಲು ಯತ್ನಿಸ್ತಾರೆ. ಈ ಕೊಲೆ ಮಾಡಲು ಯತ್ನಿಸಿದಂತ ಒಂದು ಸಂದರ್ಭದಲ್ಲಿ ಮಹೇಶ್ ನಾಯ್ಕನ ಅಣ್ಣನಾದಂತ ವಸಂತ್ ನಾಯ್ಕ್ ಮಧ್ಯ ಪ್ರವೇಶಿಸಿ ತಡೆಯಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಕಟುಕರು ಆತ ವಸಂತ್ ನಾಯ್ಕನ ಮೇಲೆ ಹಲ್ಲೆ ಮಾಡಿ ಆತನ ಕೊಲೆಯನ್ನ ಅಲ್ಲಿಯೇ ಮಾಡಿಬಿಡ್ತಾರೆ.
ಹೆಚ್ಚಿನ ಒಂದು ಗಂಭೀರ ಸ್ವರೂಪದ ಗಾಯಗೊಂಡಂತ ಮಹೇಶ್ ನಾಯ್ಕ್ ಶಿವಮೊಗ್ಗದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡಿತಾ ಇರುವಂತದ್ದು. ಅದ್ರ ಜೊತೆಗೆ ಈತನ ಮನೆಯಲ್ಲಿ ಬಾಡಿಗೆ ಇದ್ದಂತವರು ಕೂಡ ಈತನ ಈ ಗಲಾಟೆಯನ್ನು ತಪ್ಪಿಸಲು ಬರ್ತಾರೆ, ಅವರಿಗೂ ಕೂಡ ಗಂಭೀರ ಸ್ವರೂಪವಾದಂತಹ ಗಾಯವಾಗಿರುವಂತದ್ದು. ಅವರು ಕೂಡ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಈ ಎಲ್ಲಾ ಘಟನೆ ನಡೆದ 24 ಗಂಟೆ ಒಳಗೆ ಈಗಾಗಲೇ 7 ಜನ ಆರೋಪಿತರನ್ನ ಬಂಧನವಾಗಿರುವಂತದ್ದು. ಪ್ರಖ್ಯಾತ ಜ್ಯೋತಿಷಿ ಆಗಿರತಕ್ಕಂತಹ ಕಮಲಾಕರ್ ಭಟ್ಟನು ಕೂಡ ಈಗಾಗಲೇ ಬಂಧನ ಮಾಡಿರುವಂತದ್ದು ಸಿದ್ದಾಪುರ ಪೊಲೀಸರು. ಮುಂದೆ ಇದು ಯಾವ ರೀತಿ ತನಿಖೆಯನ್ನ ಮಾಡಲಾಗತ್ತೆ, ಅದೇ ರೀತಿ ಇದರ ಹಿಂದೆ ಮತ್ಯಾರ್ಯಾರು ಇದ್ದಾರೆ ಎನ್ನುವಂತ ಬಗ್ಗೆಯೂ ಕೂಡ ತನಿಖೆಯನ್ನ ಪೊಲೀಸರು ಕೈಗೊಂಡಿರುವಂತದ್ದು. ಅರುಣ್, ಓಕೆ ದರ್ಶನ್, ಈಗ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆ ಓಕೆ, ಬಟ್ ಒಂದು ವಿಪರ್ಯಾಸದ ಸಂಗತಿ ಅಂದ್ರೆ ಸುಚಿತ್ರಾಳ ತಂದೆ ಲೋಕನಾಥ್ ಕೂಡ ಮಗಳ ಬಾಳನ್ನ ಈ ರೀತಿಯಾಗಿ ಹಾಳು ಮಾಡೋಕೆ ಮುಂದಾಗಿದ್ಯಾಕೆ? ಈ ಗುಂಪಿನಲ್ಲಿ ಆತ ಸೇರ್ಕೊಂಡಿದ್ಯಾಕೆ? ಆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದ್ರೆ ಅನೈತಿಕ ಸಂಬಂಧ ಇದೆ ಅನ್ನುವಂಥ ವಿಚಾರ ಗೊತ್ತಾದ್ಮೇಲೂ ಕೂಡ ಸ್ವಂತ ಅಳಿಯನನ್ನೇ ಆತ ಕೊಲೆ ಮಾಡೋಕ್ಕೆ ಇವ್ರ ಜೊತೆ ಕೈ ಜೋಡಿಸ್ತಾನೆ ಅಂದ್ರೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಬೇರೆ ಏನಾದರೂ ರೀಸನ್ ಇರಬಹುದಾ ಅಂತ. ಅರುಣ್, ಒಂದು ಹಂತದ ಮಾಹಿತಿಯನ್ನ ನಾವು ಕೆದಕಿ ಕೇಳಿದಾಗ ಸುಚಿತ್ರಾ ಮಹೇಶ್ ನಾಯ್ಕನ ಮೇಲೆ ಇಲ್ಲದ ಸಲ್ಲದ ಆರೋಪವನ್ನ ಆತನ ತಂದೆ ಹತ್ರ ಮಾಡಿರ್ತಾಳೆ. ಮಹೇಶ್ ನಾಯ್ಕ ನನಗೆ ಬೇರೆ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದಾನೆ, ಆತ ಸರಿ ಇಲ್ಲ ನನ್ನ ಗಂಡ ಎನ್ನುವಂತ ಬಗ್ಗೆ ಸಾಕಷ್ಟು ಆರೋಪವನ್ನ ಮಾಡಿರ್ತಾಳೆ. ಆ ಹಿನ್ನೆಲೆಯಲ್ಲಿ ನಾನು ಬೇರೆ ಬಂದಿದ್ದೇನೆ ಎನ್ನುವಂತ ಮಾತನ್ನ ಹೇಳಿರ್ತಾಳೆ. ಆದ್ರೆ ತಾನು ಕಮಲಾಕರ್ ಭಟ್ ಜೊತೆ ಅನೈತಿಕವಾದಂತ ಒಂದು ಸಂಬಂಧದಲ್ಲಿದ್ದೇನೆ ಎನ್ನುವಂತ ಬಗ್ಗೆ ಆಕೆ ಬಾಯಿ ಬಿಡಲ್ಲ. ಹೆತ್ತವರಿಗೆ ಹೆಗಣ ಮುದ್ದು ಏನೋ ಹಾಗೆ ಸುಚಿತ್ರಾಳಿಗೆ ಆತನ ತಂದೆಗೆ ಅದು ಮುದ್ದಾಗಿರ್ತಾವೆ. ಸುಚಿತ್ರ ಹೇಳಿದ ಹಾಗೆ ಈತ ಕೇಳಿರ್ತಾನೆ. ಅದ್ರ ಜೊತೆಗೆ ನಿನ್ನೆ ಅದರಲ್ಲೂ ಮಗಳು ಸುಮಶ್ರೀಯ ಜೊತೆಗೆ ಮಹೇಶ್ ನಾಯ್ಕ ಪೊಲೀಸ್ ಠಾಣೆ ಮೆಟ್ಟಿಲಿ ಇರ್ತಾನೆ. ಸುಚಿತ್ರಾಳ ಬಗ್ಗೆ ಈಕೆ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ ಎನ್ನುವಂತ ಬಗ್ಗೆ ಇದನ್ನೆಲ್ಲವೂ ಕೂಡ ತಂದೆಯೊಟ್ಟಿಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ ನಂತರ ತಂದೆ ಸುಚಿತ್ರಾಳ ಮಾತನ್ನ ಕೇಳಿ ಆತನ ಒಂದು 4 ಜನ ಸಹಚರರ ಗ್ಯಾಂಗ್ ಅನ್ನ ಕಟ್ಟಿಸಿಕೊಂಡು ಬಂದು ಮಹೇಶ್ ನಾಯ್ಕನ ಕೊಲೆಗೆ ಯತ್ನವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಈ ಮಧ್ಯದಲ್ಲಿ ವಸಂತ್ ನಾಯ್ಕ್ ಬಾಳಣವನ್ನ ಬಿಟ್ಟಿರುವಂತದ್ದು. ಇದಕ್ಕೆಲ್ಲ ಮುಖ್ಯ ಕಾರಣ ಅನೈತಿಕ ಸಂಬಂಧವೇ ಮುಖ್ಯ ಕಾರಣ ಎನ್ನುವಂತ ಬಗ್ಗೆ ಪೊಲೀಸರ ಒಂದು ಪ್ರಾಥಮಿಕ ತನಿಖೆಯಿಂದಲೂ ತಿಳಿದು ಬಂದಿರುವಂತದ್ದು. ಅದರ ಜೊತೆಗೆ ಈಗ 7 ಜನರನ್ನ ಬಂಧಿಸಲಾಗಿದೆ. ಮುಂದಿನ ತನಿಖೆ ಯಾವ ರೀತಿ ಆಗತ್ತೆ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಅರುಣ್, ದರ್ಶನ್, ಈಗ 7 ಜನ ಆರೋಪಿಗಳನ್ನ ಎಲ್ಲಿಡ್ಲಾಗಿದೆ? ಈಗಾಗಲೇ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಕಾನೂನು ಕ್ರಮವನ್ನು ಕೈಗೊಂಡಿರುವಂತದ್ದು. ಅದರ ಜೊತೆಗೆ ಈಗ ಸಿರ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ದರ್ಶನ್ ಡೀಟೇಲ್ಸ್ಗೆ. ಕಮಲಾಕರ್ ಭಟ್ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಕೊಲೆಯನ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಪೊಲೀಸರ ಅತಿಥಿಯಾಗಿರುವಂಥದ್ದು ಮೃತ ವಸಂತ್ ನಾಯಕ್ ನಾದಿನಿ ಸುಚಿತ್ರ ತಮ್ಮನನ್ನ ರಕ್ಷಣೆ ಮಾಡೋಕೆ ಬಂದಂಥ ವ್ಯಕ್ತಿ ವಸಂತ ನಾಯಕ್, ಮಹೇಶ್ ನಾಯಕ್ ಅವರ ಅಣ್ಣ. ಮತ್ತೊಂದು ಫೋಟೋದಲ್ಲಿ ನೋಡ್ತಾ ಇರುವಂಥ ವ್ಯಕ್ತಿ ಈತ ಕೊಲೆ ಆಗಿರುವಂಥ ದುರ್ದೈವಿ. ಈ 7 ಜನರ ಗುಂಪು ಕೊಲೆ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಅಪಾಯದಿಂದ ಪಾರು ಮಾಡೋಕೆ ಬಂದಿದ್ರು. ಬಟ್ ಮಚ್ಚಿನೇಟು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಇವ್ರ ಮೇಲೆ ಬಿದ್ದುಬಿಟ್ಟಿದೆ. ಸೊ ಇವರೀಗ ಮೃತಪಟ್ಟಂಥ ದುರ್ದೈವಿ ಆಗಿದೆ.